ಹಾಯ್ ಎವ್ರಿವ್ಯಾನ್, ನಾನು ನಿಮ್ಮ ಅಶ್ವಿನಿ ಜೈನ್. ವೆಲ್ಕಮ್ ಟು ಮೈ ಚಾನಲ್ ಕನಸುಗಳ ಅಕ್ಷರಧಾರೆ. ಇದು ಕನ್ನಡ ಕಥಾಜಾಲ. ಈಗ ಕಥೆಯ ಮುಂದುವರೆದ ಭಾಗವನ್ನು ನೋಡೋಣ. ಅದಕ್ಕೂ ಮುಂಚೆ ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತದೆ. ಸೊ ಬನ್ನಿ ಫ್ರೆಂಡ್ಸ್, ಈ ಜೀವ ನಿನಗಾಗಿ ಕಥೆಯ ಮುಂದುವರೆದ ಭಾಗವನ್ನು ಶುರು ಮಾಡೋಣ. ಈ ಜೀವ ನಿನಗಾಗಿ ಸಂಚಿಕೆ 24. ಅಮೃತ ಕತೆ ಶುರು. ಅವಳ ಹಠದ ಅರಿವಿದ್ದವ ಅವಳನ್ನು ಜೋಕಾಲಿಯಲ್ಲಿ ಕುಳ್ಳಿರಿಸಿ ತಾನೂ ಅವಳ ಪಕ್ಕ ಕೂತು ಅವಳ ಕೋಮಲ ಕೈಯಲ್ಲಿ ತನ್ನ ಕೈ ಬೆಸೆದು ಕೂತನು. ಅದೊಂದು ರೀತಿ ಸದಾ ನಾನು ನಿನ್ನೊಂದಿಗೆ ಇರುವೆ ಎಂಬ ಭರವಸೆಯಂತೆ ಎನಿಸಿತು ಕೃತಿಗೆ. ತನ್ನನ್ನೇ ದಿಟ್ಟಿಸುತ್ತಿದ್ದ ಅವಳ ಕಣ್ಣನ್ನೇ ನೋಡುತ್ತಾ, ಸರಿ ಹೇಳು ಎಂದನು. ನಾನು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು ಹ್ಯಾಂಡ್ಸಮ್. ನಿನಗೆ ನನ್ನ ಪೂರ್ವ ಜೀವನವನ್ನು ಸಂಪೂರ್ಣವಾಗಿ ಹೇಳಬೇಕು ಅಂದ್ಕೊಂಡಿದ್ದೀನಿ. ಇಷ್ಟು ದಿನ ನಿನ್ನಿಂದ ಮುಚ್ಚಿಡೋ ಉದ್ದೇಶ ಇರಲಿಲ್ಲ, ಆದರೆ ಹೇಳುವ ಸಂದರ್ಭ ಬಂದಿರಲಿಲ್ಲ ಅಷ್ಟೆ. ನಾನು ನಿನಗೆ ಪರಿಚಿತಳಾದಾಗ ನಾನು ಅಮೃತೆಯಿಂದ ಕೃತಿ ಆಗಲು ಕಾರಣವಾದ ವ್ಯಕ್ತಿ ಮತ್ತು ಸಂದರ್ಭ ಮಾತ್ರ ನಿನಗೆ ಹೇಳಿದ್ದೆ. ಆಗ ನನ್ನ ಪೂರ್ಣ ಪಾಸ್ಟ್ ಬಗ್ಗೆ ಹೇಳುವ ಮನಸ್ಥೈರ್ಯ ನನ್ನಲ್ಲಿ ಇರಲಿಲ್ಲ. ಕಾರಣ ಆಗ ನಾನು ಒಂಟಿ ಎಂಬ ನೋವೇ ಮನದಲ್ಲಿ ಹೆಚ್ಚಿತ್ತು. ಆದರೆ ಇಂದು ನೀನು ನನ್ನ ಜೊತೆ ಇದ್ದೀಯಾ, ಮುಂದೆ ಕೂಡ ಇರ್ತೀಯಾ ಅನ್ನೋ ನಂಬಿಕೆಯೇ ನನ್ನಲ್ಲಿ ಧೈರ್ಯ ಹುಟ್ಟಿಸಿದೆ. ಹಾಗಾಗಿ ಇಂದು ನಿನ್ನಲ್ಲಿ ಎಲ್ಲವನ್ನು ಹೇಳಿಬಿಡುವ ಮನಸ್ಸು ಹಾಗೂ ಧೈರ್ಯ ಮಾಡಿದ್ದೇನೆ ಎಂದಳು. ಅವಳ ಮಾತು ಕೇಳಿದವನಿಗೆ ಅವಳು ತನ್ನ ಬಗೆಗಿಟ್ಟ ಭರವಸೆ ಹಾಗೂ ನಂಬಿಕೆ ನೋಡಿ ಅವನ ಮನಸ್ಸಿಗೆ ಪಿಚ್ಚೆನಿಸಿತು. ಆದರೂ ಸ್ವಲ್ಪ ಸುಧಾರಿಸಿಕೊಂಡು, ನೋಡು ಸ್ವೀಟಿ, ನೀನು ಯಾವಾಗಲೂ ನೊಂದುಕೊಳ್ಳುವ, ನಿನ್ನನ್ನು ಸದಾಕಾಲ ನೋವಿನ ಕಡಲಲ್ಲೇ ಮುಳುಗಿಸುವ ಯಾವ ಸತ್ಯಗಳು, ಹಳೆ ಘಟನೆಗಳು ನನಗೆ ಬೇಕಿಲ್ಲ. ನನಗೆ ಬೇಕಿರುವುದು ನಿನ್ನ ಈ ಮುದ್ದಾದ ನಗು ಮಾತ್ರ ಎಂದನು. ಅವನ ಮಾತು ಕೇಳಿ ಮೆಲು ನಕ್ಕವಳು, ನನಗೆ ಗೊತ್ತು ಹ್ಯಾಂಡ್ಸಮ್, ಮನದಲ್ಲಿ ದುಃಖದ ಕಡಲು ಬೋರ್ಗರೆಯುತ್ತಿದ್ದಾಗ ಮುಖದಲ್ಲಿ ಶಾಂತ ಮುಖಭಾವ ಹೊತ್ತು ಅಭಿನಯಿಸಲು ನನ್ನಿಂದ ಸಾಧ್ಯವಾಗದು. ಇಂದೇ ನನ್ನ ದುಗುಡಗಳನ್ನೆಲ್ಲ ನಿನ್ನಲ್ಲಿ ಅರುಹಿ ಮನ ಹಗುರ ಮಾಡಿಕೊಳ್ಳುವೆ ಎಂದು ದೃಢ ನಿಶ್ಚಯ ದನಿಯಲ್ಲಿ ಹೇಳಿದಳು. ಅವಳ ಗಟ್ಟಿ ನಿರ್ಧಾರದ ಧ್ವನಿ ಕೇಳಿ ಒಪ್ಪಿಕೊಳ್ಳದೆ ಅವನಿಗೆ ಬೇರೆ ದಾರಿ ಇರಲಿಲ್ಲ. ಸರಿ ಎಂದು ತಲೆ ಆಡಿಸಿ ಒಪ್ಪಿಕೊಂಡನು. ಕೇಳುಗರಲ್ಲಿ ಒಂದು ವಿಶೇಷ ಸೂಚನೆ. ಇನ್ನು ಮುಂದೆ ಕೃತಿಯ ಹಳೆ ಬದುಕಿನ ಕತೆ ಪ್ರಾರಂಭವಾಗುತ್ತದೆ. ಈ ಕಥೆಯಲ್ಲಿ ಕೃತಿಯ ಪಾತ್ರವಿರುವುದಿಲ್ಲ, ಆದರೆ ಕೃತಿ ಇಲ್ಲಿ ಅಮೃತ ಆಗಿರ್ತಾಳೆ, ಮನೆಯವರ ಮುದ್ದಿನ ಅಮ್ಮು ಆಗಿರುತ್ತಾಳೆ. ದಯವಿಟ್ಟು ಕೇಳುಗ ಮಿತ್ರರು ಗೊಂದಲಕ್ಕೊಳಗಾಗದೆ ಸಹಕರಿಸಬೇಕಾಗಿ ಕಳಕಳಿಯ ವಿನಂತಿ. ಕೃತಿಯ ಮೇಲಿನ ನಿಮ್ಮ ಪ್ರೀತಿಯನ್ನು ಇನ್ನು ಮುಂದೆ ಅಮೃತ ಮೇಲೆ ತೋರಿಸಿ. ಈಗ ಕಥೆಯನ್ನು ಮುಂದುವರೆಸೋಣ. ಈಗ ಅಮೃತಾಳ ಕುಟುಂಬ, ಊರು ಎಲ್ಲವನ್ನೂ ಮೀಟ್ ಮಾಡೋಣ. ಓಕೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಅದೊಂದು ಸುಂದರವಾದ ಪುಟ್ಟ ಊರು. ಪುಸ್ತಕಗಳಲ್ಲಿ, ಸಿನಿಮಾಗಳಲ್ಲಿ ಬರುವಂಥ ಟಿಪಿಕಲ್ ಮಲೆನಾಡಿನ ಹಳ್ಳಿಯದು. ಸರಿಯಾದ ರಸ್ತೆ ಇಲ್ಲದೆ ಬಸ್ ವ್ಯವಸ್ಥೆ ಕಾಣದ ಕುಗ್ರಾಮ ಎಂದರೂ ತಪ್ಪಾಗಲಾರದು. ಹಳ್ಳಿಗಳ ಕಿರಿದಾದ ರಸ್ತೆಗಳು, ಸುತ್ತಲೂ ಹಸಿರು ಹೊದ್ದಿರೋ ಬೆಟ್ಟ ಗುಡ್ಡ, ಅಂಕು ಡೊಂಕಾಗಿ ಹಸಿರು ಹೊದ್ದು ಮಲಗಿರುವ ಹೊಲಗಳು, ಚಿಲಿಪಿಲಿಗಳ ಕಲರವ, ಕಾಡು ಹೂಗಳ ಪರಿಮಳ, ಮೋಡಗಳನ್ನೇ ಹೊದ್ದುಕೊಂಡು ಆಕಾಶ ಚುಂಬಿಸುತ್ತಿರುವ ಹಸಿರು ರಾಶಿ, ಅಲ್ಲೊಂದು ಇಲ್ಲೊಂದು ಮನೆಗಳನ್ನು ಹೊಂದಿದ್ದ ಸುಂದರ ಮಲೆನಾಡ ತಪ್ಪಲಿನ ಊರು ಸಿರಿವಂತೆ. ಅಲ್ಲಿಯ ಕುಲಕಸುಬು ವ್ಯವಸಾಯ. ಸಿರಿವಂತೆಯ ಸಿರಿತನದ ಮನೆತನ ಪಟೇಲರ ಮನೆತನ. ಊರಿಗೆ ದೊಡ್ಡ ಮನೆತನ. ಹಳೆ ಕಾಲದ ಕಟ್ಟಿಗೆ ಮನೆ. ಮನೆ ಅನ್ನೋದಕ್ಕಿಂತ ಬಂಗಲೆ ಎನ್ನಬಹುದು. ಒಟ್ಟು 20 ಕೋಣೆಗಳನ್ನು ಒಳಗೊಂಡ ಸಂಪೂರ್ಣ ಕಟ್ಟಿಗೆಯಿಂದಲೇ ನಿರ್ಮಿತವಾದ ಭವ್ಯ ಮಹಲ್ ಅದು. ಪ್ರತಿಯೊಂದು ಕೆಲಸಗಳಿಗೂ ಮನೆ ತುಂಬ ಆಳುಕಾಳುಗಳು. ಮನೆಯಲ್ಲಿ ಎಷ್ಟೇ ಆಳುಗಳು ಇದ್ದರೂ ಅಡಿಗೆ ಮನೆಯ ಉಸ್ತುವಾರಿ ಮಾತ್ರ ಮನೆಯ ಹೆಣ್ಣು ಮಕ್ಕಳದ್ದೇ. ಅವರಿಗೆ ಸಹಾಯಕರಾಗಿ ಒಂದಿಬ್ಬರು ಹೆಂಗಸರು ಇದ್ದರೂ ಅಡಿಗೆ ಮಾತ್ರ ಮನೆಯ ಹೆಣ್ಣು ಮಕ್ಕಳೇ ಮಾಡುವುದು ಅಲ್ಲಿಯ ವಾಡಿಕೆ.
ಊರವರ ನೆಚ್ಚಿನ ಹಾಗೂ ಪ್ರೀತಿಯ ನಾಯಕ ಈ ಮನೆಯ ಒಡೆಯ ಶಿವರುದ್ರೇಗೌಡ ಪಾಟೀಲ್. ಊರಿನ ಹಿರಿಕಿರಿಯರೆಲ್ಲರ ನೆಚ್ಚಿನ ಅಪ್ಪೋರು. ಎಲ್ಲರೂ ಅವರನ್ನು ಪ್ರೀತಿ ಗೌರವಗಳಿಂದ ಅಪ್ಪಯ್ಯ ಎಂದೇ ಕರೆಯುತ್ತಿದ್ದರು. ಅವರ ವಾಸಸ್ಥಾನ ದೊಡ್ಡಮನೆ ಎಂದೇ ಸುತ್ತ ಹಳ್ಳಿಗಳಲ್ಲಿ ಚಿರಪರಿಚಿತವಾಗಿತ್ತು. ಪಟೇಲರಿಗೆ ತಕ್ಕ ಧರ್ಮಪತ್ನಿ ಅವರ ಸಹಧರ್ಮಿಣಿ ಪಾರತವ್ವ. ಪಟೇಲರ ಪ್ರೀತಿಯ ಪಾರಿ, ಊರವರ ಪಾಲಿನ ಅವ್ವಾರು. ಈ ಜೋಡಿ ಜೀವ ಅಂದರೆ ಊರವರೆಲ್ಲರಿಗೂ ಅಚ್ಚುಮೆಚ್ಚು. ಮನೆಗೆ ಬಂದವರು ಬರೀ ಹೊಟ್ಟೆಯಲ್ಲಿ ಹಿಂತಿರುಗಿದ ಇತಿಹಾಸವೇ ಇಲ್ಲ. ಪಾರತವ್ವ ಸಾಕ್ಷಾತ್ ಆ ಊರಿನ ಅನ್ನಪೂರ್ಣೆಯೇ ಆಗಿದ್ದರು. ಇವರಿಬ್ಬರ ಮುದ್ದಿನ ಮಗಳು ಮನೆಯ ಆಳುಕಾಳುಗಳೆಲ್ಲರ ನೆಚ್ಚಿನ ಅಕ್ಕ ಕುಸುಮ. ಕುಸುಮ ಹೆಸರಿಗೆ ತಕ್ಕಂಥ ಸುಕೋಮಲದ ಮೃದು ಮನಸ್ಸಿನ ಹೆಣ್ಣು. ಯಾರೊಂದಿಗೂ ಧ್ವನಿ ಏರಿಸಿ ಮಾತಾಡಿದ್ದೇ ಇಲ್ಲ. ಎಲ್ಲರನ್ನೂ ಸಮಾನವಾಗಿ ಕಾಣುವ ಇವಳ ಸಹಜ ಸ್ವಭಾವವೇ ಎಲ್ಲರನ್ನೂ ಇವಳ ಬಳಿ ಸೇರಿಸುತ್ತಿತ್ತು. ಕಿಂಚಿತ್ತು ಗರ್ವ ಅಹಂಕಾರ ಇಲ್ಲದ ಕುಸುಮ ಎಂದರೆ ಮನೆಯವರಷ್ಟೇ ಅಲ್ಲದೆ ಊರವರಿಗೂ ಹೆಮ್ಮೆ, ಪ್ರೀತಿ ಹಾಗೂ ಗೌರವ. ದೊಡ್ಡಮನೆಯ ಕೀರ್ತಿಗೆ ಕಳಶ ಅವಳ ಸಹಜತೆ. ರಘುಪತಿ ಕುಸುಮಳ ಗಂಡ, ದೊಡ್ಡಮನೆಯ ಅಳಿಯ. ಹೆಸರಿಗೆ ಮಾತ್ರ ಅಳಿಯ, ಆದರೆ ಮನೆ ಮಗನೇ ಆಗಿದ್ದರು. ಪಟೇಲರಿಗೆ ಪ್ರತಿಯೊಂದು ಪ್ರಮುಖ ಕೆಲಸಗಳಿಗೂ ಮಗನಂಥ ಅಳಿಯ ರಘುಪತಿ ಬೇಕೇ ಬೇಕು. ತಂದೆ ತಾಯಿ ಕಾಣದ ರಘುಪತಿಗೆ ಪಟೇಲರು ಹಾಗೂ ಪಾರತವ್ವ ಹೆತ್ತ ತಂದೆ ತಾಯಿ ಪ್ರೀತಿ ಕೊಟ್ಟಿದ್ದರು. ಅವರಲ್ಲಿ ತನ್ನ ಹೆತ್ತವರನ್ನು ಕಂಡ ರಘುಪತಿ ಅಕ್ಷರಶಃ ದೊಡ್ಡಮನೆ ಮಗ ಆಗಿದ್ದನು. ರಘುಪತಿ ಈ ಮನೆಗೆ ಬಂದಾಗಿನಿಂದ ಪಟೇಲರ ಎಷ್ಟೋ ಹೊರೆ ಕಡಿಮೆ ಮಾಡಿದ್ದನು. ಎಲ್ಲ ಕೆಲಸ ಕಾರ್ಯಗಳನ್ನು ಸ್ವತಃ ತಾನೇ ಮಾಡುತ್ತಿದ್ದನು. ಅಳಿಯ ಎಂದರೆ ಪಟೇಲರಿಗೆ ಹೆಮ್ಮೆ ಹಾಗೂ ಅಭಿಮಾನ. ಶ್ರೀಪಾದ ಈ ಮನೆಯಲ್ಲಿ ಒಬ್ಬನಂತಿದ್ದ ಪಟೇಲರ ಬಲಗೈ ಬಂಟ. ಅವರ ಮನೆಯ ಒಳಗಿನ ಹೊರಗಿನ ಆಗುಹೋಗುಗಳ ಮೇಲ್ವಿಚಾರಕ, ನಂಬಿಕಸ್ಥ ವ್ಯಕ್ತಿ. ರಘುಪತಿ ಬಂದ ನಂತರ ಶ್ರೀಪಾದನ ಕೆಲಸದ ಹೊರೆಯೂ ಇಳಿದಂತೆ ಆಗಿತ್ತು. ದೊಡ್ಡಮನೆಯ ಮುದ್ದಿನ ಕೂಸು, ಊರವರ ಮುದ್ದಿನ ಕಣ್ಮಣಿ ಅಮ್ಮು. ಅಮೃತ ಈ ಮನೆಯ ಜೀವಗಳಿಗೆ ಸಾಕ್ಷಾತ್ ಅಮೃತವೇ ಆಗಿದ್ದಳು. ಜೀವನದಲ್ಲಿ ಉತ್ಸಾಹವೇ ಕಳೆದುಕೊಂಡು ಜೀವಂತ ಶವಗಳಂತೆ ಆಗಿದ್ದ ಈ ಮನೆಯ ಜೀವಿಗಳಲ್ಲಿ ಬದುಕಿನ ಬಗೆಗೆ ಉತ್ಸಾಹ ತುಂಬಿದ ಜೀವ ಅವಳು. ಬದುಕಿನ ಭರವಸೆ ಕಳೆದುಕೊಂಡವರಿಗೆ ಜೀವಂತ ಚಿಲುಮೆಯವಳು. ಈ ಮನೆಯ ಪುಟ್ಟ ರಾಜಕುಮಾರಿ ಅವಳು. ಅವಳ ನಗುವೇ ಆ ಮನೆಯ ಜೀವಾಳ. ಅವಳ ಕಾಲ್ಗೆಜ್ಜೆ ದನಿಯೇ ಆ ಮನೆಯ ಹೃದಯ ಮಿಡಿತ. ಅವಳ ಹೆಜ್ಜೆ ಸಪ್ಪಳ ಆ ಮನೆಯ ಸಂಗೀತ. ಅವಳೊಂದು ಕ್ಷಣ ಮೌನ ತಳೆದರೂ ಮನೆಯವರ ಜೀವ ವಿಲವಿಲ ಒದ್ದಾಡುವುದು. ಮುಗ್ಧ ಮನಸ್ಸಿನ ಮುದ್ದಾದ ತುಂಟು ಹುಡುಗಿ. ಅವಳ ತುಂಟಾಟಗಳೇ ಅತೀ ಚಂದ. ಇಡೀ ಊರಿಗೆ ಅವಳೆಂದರೆ ಪ್ರೀತಿ. ಕಾರಣ ಅವಳೇ ದೊಡ್ಡಮನೆಯ ಜೀವ. ಅವಳಿಲ್ಲದೆ ದೊಡ್ಡಮನೆ ಇಲ್ಲ, ದೊಡ್ಡಮನೆ ಇಲ್ಲದೆ ಇಡೀ ಊರೇ ಇಲ್ಲ. ಅವಳ ತುಂಟಾಟಗಳು ಒಂದೋ ಎರಡೋ. ಅವಳ ತುಂಟಾಟಗಳು ಮನೆಗೆ ಮಾತ್ರ ಸೀಮಿತ ಆಗಿರದೆ ಊರವರನ್ನೆಲ್ಲ ಗೋಳು ಹೊಯ್ದುಕೊಳ್ಳೋಳು. ಆದರೆ ಅವಳ ಹುಡುಗಾಟಕ್ಕೆ ಯಾರೂ ಕ್ಷಣವೂ ಬೇಸರಿಸುತ್ತಿರಲಿಲ್ಲ. ಊರವರೆಲ್ಲ ಅವಳ ಆಟ ಹುಡುಗಾಟಗಳನ್ನು ಹಬ್ಬದ ರೀತಿ ಸಂಭ್ರಮಿಸುವರು. ದೊಡ್ಡಮನೆ ಅಪ್ಪೋರ ಮುಖದ ನಗು ಅವಳು ಎಂದಾದಾಗ ಅವಳು ಊರವರ ಪಾಲಿನ ದೇವತೆಯೇ ಆಗಿದ್ದಳು. ಪಟೇಲರ ಮಾತು ಅಂದರೆ ಅದು ಊರವರಿಗೆ ವೇದವಾಕ್ಯ. ಸಾಕ್ಷಾತ್ ಶಿವನ ನುಡಿಯಂತೆ ಅದು. ಅದನ್ನು ಯಾರೂ ಮೀರುವವರಿಲ್ಲ. ಅತೀ ಶಿಸ್ತಿನ ಮನುಷ್ಯ, ಅನ್ಯಾಯ ಕಂಡರೆ ಸಿಡಿದೇಳುವ ನ್ಯಾಯಮೂರ್ತಿ. ಅವರ ಮಾತು ಕಂಚಿನ ಕಂಠದಿಂದ ಹೊರಹೊಮ್ಮುವ ಝೇಂಕಾರ ಇದ್ದಂತೆ. ಅವರ ಮಾತಿಗೆ ಯಾರೂ ಸೊಲ್ಲೆತ್ತುತ್ತಿರಲಿಲ್ಲ. ಅಂತಹ ವ್ಯಕ್ತಿ ಹೆದರ್ತಾ ಇದ್ದಿದ್ದು ಒಬ್ಬರಿಗೆ ಮಾತ್ರ. ಅವರ ಮಾತು ಅಂದರೆ ಇವರಿಗೆ ವೇದವಾಕ್ಯ. ಇಡೀ ಊರನ್ನೇ ಆಳುವ ದೊರೆ ಮನೆಯಲ್ಲಿ, ಅದರಲ್ಲೂ ಈ ಮನೆಯ ರಾಜಕುಮಾರಿಯ ಮುಂದೆ ಸಾಮಾನ್ಯ ಸೇವಕ. ಅವಳಾಜ್ಞೆಯ ಪರಿಪಾಲಿಸುವ ದಾಸಾನುದಾಸ. ಪಟೇಲರ ಕಣ್ಣೋಟಕ್ಕೆ ಊರು ನಡುಗಿದರೆ ಇವರು ನಡುಗುತ್ತಾ ಇದ್ದದ್ದು ಅವಳೊಬ್ಬಳಿಗೆ. ಕಥೆಯಲ್ಲಿ ಪ್ರಮುಖ ಪಾತ್ರಗಳ ಪರಿಚಯವಾಗಿದೆ. ಇನ್ನು ಅಸಲಿ ಕತೆ ಶುರು ಮಾಡೋಣ. ಕೂಸೇ ಕೂಸೇ,
ಯಾವುದೋ ಊರ ಪಂಚಾಯತಿಗೆ ಹೊರಗೆ ಹೋಗಿದ್ದ ಪಟೇಲರು ಮನೆಗೆ ಬಂದ ಕೂಡಲೇ ಮನೆಯಲ್ಲಿ ತಮ್ಮ ರಾಜಕುಮಾರಿ ಕಾಣದಾಗಿದ್ದಕ್ಕೆ ಕೂಗುತ್ತಾ ಒಳಬಂದರು. ಎಷ್ಟೇ ಕೂಗಿದರೂ ಮೊಮ್ಮಗಳ ಮುಖದರ್ಶನ ಆಗದೇ ಇದ್ದದ್ದು ಅವರಲ್ಲಿ ಬೇಸರ ಮೂಡಿಸಿತು. ಹೊರಗಡೆಯಿಂದ ಬಂದ ಕೂಡಲೇ ಆ ಮುದ್ದು ಮಗು ಮುಖ ನೋಡಿದರೆ ತಮ್ಮ ದಣಿವೆಲ್ಲ ತೀರುವುದು. ಹಾಗಾಗಿಯೇ ಎಲ್ಲಿಂದಲಾದರೂ ಬರಲಿ, ಬಂದ ಕೂಡಲೇ ತಮ್ಮ ರಾಜಕುಮಾರಿ ಮುಖ ನೋಡಬೇಕು. ಅವಳ ಹೆಜ್ಜೆ ಗೆಜ್ಜೆಯ ಸಪ್ಪಳ ಮನೆ ತುಂಬ ಸಂಗೀತದಂತೆ ಕೇಳುತ್ತಿರಬೇಕು. ಆದರೆ ಇಂದು ಮನೆ ನಿಶ್ಶಬ್ದ ಹೊದ್ದು ಕೂತಿದೆ. ಪಟೇಲರ ಧ್ವನಿ ಕೇಳಿ ತಲೆ ತುಂಬ ಸೆರಗೊದ್ದು ಪಾರತವ್ವ ನೀರು ಬೆಲ್ಲ ಹಿಡಿದು ಬಂದರು. ಹಳ್ಳಿಗಳಲ್ಲಿ ಯಾರಾದರೂ ಹೊರಗಿನಿಂದ ಬಂದರೆ ಸ್ವಲ್ಪ ಬೆಲ್ಲ ಕೊಟ್ಟು ನೀರು ಕೊಡುವುದು ವಾಡಿಕೆ. ಬೆಲ್ಲ ಬಾಯಿಗೆ ಹಾಕಿಕೊಂಡು ನೀರು ಕುಡಿಯುತ್ತಾ, ಪಾರಿ ಮಗ ಎಲ್ಲಮ್ಮಿ, ಬಂದಾಗಿಂದ ಮಗಿ ಸದ್ದೇ ಇಲ್ಲ ಎಂದು ಅತ್ತಿತ್ತ ಕಣ್ಣಾಡಿಸಿದರು. ಪತಿಯ ಮಾತಿಗೆ ನಿಮ್ಮ ರಾಜಕುಮಾರಿ ಅವಳ ಕೋಣೆ ಸೇರಿ ಕುಂತಾಳೆ ಎಂದರು ತಲೆ ಮೇಲಿನ ಸೆರಗು ಸರಿಪಡಿಸಿಕೊಳ್ಳುತ್ತಾ. ನಾ ಆಗ್ಲಿಂದ ಇಷ್ಟು ಕರೆದ್ರೂ ಬರ್ತಾ ಇಲ್ವಲ್ಲ ನನ್ನ ಕೂಸು, ಯಾಕಮ್ಮಿ ಏನಾಯ್ತು? ಯಾರನ ಏನಾರ ಅಂದ್ರ ಮಗಿಗೆ? ಇಲ್ಲ ಮೈ ಕೈ ಹುಷಾರಿಲ್ವಾ ಎಂದು ಸಾಲು ಸಾಲು ಪ್ರಶ್ನೆ ಮಾಡಿದರು. ಗಂಡನ ಮಾತಿಗೆ ಏನೂ ಹೇಳಲು ತೋಚದ ಪಾರತವ್ವ, ನನಗೇನೂ ಗೊತ್ತಿಲ್ಲ ದೊರೆ, ನಿಮ್ಮ ಮೊಮ್ಮಗಳ ಆಟದಲ್ಲಿ ನಾನಿಲ್ಲ ಎಂದು ಅಲ್ಲಿಂದ ನಾಜೂಕಾಗಿ ನುಣುಚಿಕೊಂಡು ಎದ್ದು ಹೋದರು. ಮಗ ಏನಾಯ್ತು ನನ್ನವ? ಕೋಣೆಯಲ್ಲಿ ಮುಖ ದುಮ್ಮಿಕ್ಕಿಸಿಕೊಂಡು ಕೂತಿದ್ದ 5 ವರ್ಷದ ಮೊಮ್ಮಗಳನ್ನು ಮಾತಿಗೆಳೆದಿದ್ದರು ಪಟೇಲರು. ಡಾರ್ಲಿಂಗ್, ನನಗೆ ಅಮ್ಮ ಬೇಯ್ತು. ನಮ್ಮ ಅಮ್ಮುಗೆ ರ ಉಚ್ಚಾರ ಬರಲ್ಲ, ಸ್ವಲ್ಪ ನೀವೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಎಂತಕ್ಕೆ? ನೀ ಎಂತ ಮಾಡಿದೆ ಮಗ? ಅಮ್ಮ ಸುಮ್ಮನೆ ಬೈತಾಳಾ? ಪಟೇಲರದ್ದು ಅದೇ ಗೊಂದಲದ ಪ್ರಶ್ನೆಗಳು. ನಾ ಎಂತನೂ ಮಾಡಿಲ್ಲ ಆಯ್ತಾ, ಅಮ್ಮ ಸುಮ್ಮನೆ ನನ್ನ ಬೈತು. ತಾತಯ್ಯನ ಮುಂದೆ ಪಿರಾದು ಒಪ್ಪಿಸುವ ಕಾಯಕದ ಜೊತೆಗೆ ಅಳು ಮುಖ ಅವಳದ್ದು. ನಾ ಅಮ್ಮ ಜೋಡಿ ಮಾತಾಡ್ತೆ ಮಗ, ನೀ ಹಿಂಗೆ ಕೂತ್ರೆ ನಿನ್ನ ಡಾರ್ಲಿಂಗ್ಗೆ ಬೇಸರ ಆಗಲ್ಲ ಹೇಳು? ನಾನು ನನ್ನ ರಾಜ್ಕುಮಾರಿನ ತೋಟಕ್ಕೆ ಹೋಗೋಣ ಅಂತಿಬ್ಬೆ, ಆದರೆ ಯಾಕೋ. ಇನ್ನೂ ಏನನ್ನೋ ಹೇಳುವ ತಾತನ ಮಾತು ಮೊಟಕುಗೊಳಿಸಿ ಅವರ ಕೊರಳಿಗೆ ಜೋತು ಬಿದ್ದು ತನ್ನ ಕೋಪ ಮರೆತು ಅವರೊಂದಿಗೆ ಸವಾರಿ ಹೊರಟು ನಿಂತಳು. ಮಕ್ಕಳ ಮನಸ್ಸೇ ಹಾಗೆ ಅಲ್ವಾ, ಬೇಗ ತಮ್ಮ ಬೇಸರ ಮರೆತು ಬಿಡುತ್ತಾರೆ. ಹೇಗಿತ್ತು ಪಟೇಲರ ಸಂಸಾರ? ಪಾತ್ರಗಳ ಪರಿಚಯ? ಕತೆ ಇಷ್ಟ ಆಯಿತಾ? ಕತೆ ಎಂದಿನಂತೆ ಮುಂದುವರೆಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕನಸುಗಳ ಅಕ್ಷರಧಾರೆ.